ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪೊಲೀಸರ ಸಹಾಯದಿಂದ ಹರಿಹರ ಬಸ್ ನಿಲ್ದಾಣದಲ್ಲಿ ಪತ್ತೆ ಆದ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ನ ಬಾಲಕಿ. ರಾತ್ರೋರಾತ್ರಿ ಯಲಬುರ್ಗಾ ಪೊಲೀಸ್ ಠಾಣೆಗೆ ಕರೆತಂದು ಬಾಲಕಿಯನ್ನ ವಿಚಾರಣೆ ಮಾಡಿದ್ರು. ನಂತರ ಅವರ ತಾಯಿಯನ್ನ ಕರೆಸಿ ವಿಚಾರಿಸಿದ್ರು. ಹಾಸ್ಟೆಲ್ ಸಿಬ್ಬಂದಿ ವರ್ಗದವರು ಇಲ್ಲದ ಆರೋಪಗಳನ್ನ ಹೇಳಿ ನಾಳೆ ನಿಮ್ಮ ಮಗಳು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಎಂದು ಭಯಭೀತಿಯನ್ನ ಹುಟ್ಟು ಹಾಕಿ ತಾಯಿಯ ಜೊತೆ ಮಗಳನ್ನ ಊರಿಗೆ ಕಳಿಸಿದ್ರು. ಆ ತಾಯಿಯು ಮರಳಿ ತನ್ನ ಮಗಳನ್ನ ಶಾಲೆಗೆ ಕಳಿಸಬೇಕು ಅಂತ ಪ್ರಿನ್ಸಿಪಲ್ಗೆ ಕೇಳಿದಾಗ ಆ ಶಾಲೆಯ ಶಿಕ್ಷಕರು ಹಾಗೂ ಪ್ರಿನ್ಸಿಪಾಲ್ ಸಂಬಂಧವೇ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಆಟ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ಪ್ರಿನ್ಸಿಪಲ್ ರಾತ್ರೋರಾತ್ರಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ವರ್ಗಾವಣೆ ಮಾಡಿಸಿಕೊಂಡು ಪರಾರಿಯಾಗಿದ್ದಾನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಅವರ ವರ್ಗಾವಣೆಯನ್ನ ಈ ಕೇಸ್ ಮುಗಿಯುವ ತನಕ ಅಕ್ಸೆಪ್ಟ್ ಮಾಡಬಾರದು. ಅವರನ್ನ ಅದೇ ಸ್ಕೂಲ್ಗೆ ಕರೆಸಿ ವಿಚಾರಣೆ ಮಾಡೋ ತನಕ ಬೇರೆ ಶಾಲೆಗೆ ವರ್ಗಾವಣೆ ಮಾಡಬಾರದು ಅಂತ ಮಾಧ್ಯಮದ ಮೂಲಕ ಸಾರ್ವಜನಿಕರು ಹಿರಿಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ತಪ್ಪು ಮಾಡಿ ಪರಾರಿ ಆಗಿರುವ ಪ್ರಿನ್ಸಿಪಾಲ್ ಜೆಪಿ ಬೆಸ್ತರ್ ಅವರನ್ನ ವರ್ಗಾವಣೆ ಯಾಕೆ ಮಾಡಿದ್ರು, ಅದು ರಾತ್ರೋರಾತ್ರಿ 2 ದಿನದಲ್ಲಿ ಅದು ಹೇಗೆ ವರ್ಗಾವಣೆ ಮಾಡಿದ್ರು ಅಧಿಕಾರಿಗಳು, ಲಂಚ ಕೊಟ್ಟು ವರ್ಗಾವಣೆ ಮಾಡಿಸಿಕೊಂಡ ಪ್ರಿನ್ಸಿಪಾಲ್ ಜೆಪಿ ಬೆಸ್ತರ್ ಅವರನ್ನ ನೌಕರಿ ಇದ್ದಲೇ ವಜಾಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಆದ ಕಾರಣ ಹಿರಿಯ ಅಧಿಕಾರಿಗಳು ಅವರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲವಾದಲ್ಲಿ ಜನ ಧರಣಿ ಮಾಡುವ ಸಂಭವ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.